ಚನ್ನಪಟ್ಟಣದಲ್ಲಿ ಪಿಕ್ ಪ್ಯಾಕೆಟ್ ಮಾಡುತ್ತಿದ್ದ ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ವ್ಯಕ್ತಿ. ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವಾಗ ಪಿಕ್ ಪ್ಯಾಕೆಟ್ ಮಾಡುತ್ತಿದ್ದ ಕಳ್ಳ. ಮೊಬೈಲ್ ಸೇರಿದಂತೆ ಜೇಬಿನಲ್ಲಿದ್ದ ಹಣಕ್ಕೆ ಕತ್ತರಿ ಹಾಕಿದ್ದ ಕಳ್ಳ. ಓರ್ವನ ಮೊಬೈಲ್, ಮತ್ತಿಬ್ಬರ 50,000 ಮತ್ತು 85,000 ಹಣಕ್ಕೆ ಕತ್ತರಿ ಹಾಕಿದ್ದ ಕಳ್ಳ. ಜೇಬಿಗೆ ಕತ್ತರಿ ಹಾಕಿದ್ದಾಗ ತುಂಡಾದ 500 ಮುಖಬೆಲೆಯ ನೋಟುಗಳು. ಕತ್ತರಿ ಹಾಕಿದ ನಂತರ ಹಣ ತೆಗೆಯಲು ಕೈ ಹಾಕಿದಾಗ ಕಳ್ಳನ ಕೈ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ತಗಚೆಗೆರೆ ಗ್ರಾಮದ ರಾಮು ಎಂಬ ವ್ಯಕ್ತಿ. ದೂರು ಕೊಡಲು ಮುಂದಾದ ಮೊಬೈಲ್, ಹಣ ಕಳೆದುಕೊಂಡ ವ್ಯಕ್ತಿಗಳು. ಪೊಲೀಸ್ ಠಾಣೆಯ ಮುಂಭಾಗ ಜಮಾಯಿಸಿದ ಸಾರ್ವಜನಿಕರು. ಕಳ್ಳನನ್ನು ವಿಚಾರಣೆಗೊಳಪಡಿಸಿ ಸಾರ್ವಜನಿಕರನ್ನು ಚದುರಿಸಿದ ಪೊಲೀಸರು. ನಮ್ಗೆ ಬೇಡ ಮುಂಚೆ ಬಿಟ್ಟೆ ನಾನು ಯಾರೋ ದುಡ್ಡು ನೋಡ್ತಿದೆ ನಾವು ದುಡ್ಡಿದ್ದು ಮ್ಯಾಕ್ ಹಾಕ್ಬಿಟ್ಟಿದ್ದೆ ಬಾರಿ ಅನುಭವಿಸಿದೀನಿ ಈ ಗುಂಪೊಳಗೆ ಭಾಳ ಡೇಂಜರ್ ಬಿಡ್ತಾರೆ. ಎಸ್.ಎಂ. ಕೃಷ್ಣ ಅವ್ರು ನೋಡೋಕೆ ಅಂತ ಬಂದೆ ನಾನು ಅಲ್ಲಿ ರೋಡಲ್ಲಿ ಸೈಡಲ್ಲಿ ನಿಂತಿದ್ದೆ. ತಿರ್ಗಾ ಒಳಗೆ ಬಂದೆ ನಾಗರಾಜು ನಾವೇ ಬಂದು ಒಳಗೆ ಬಂದಿಟ್ಕೆ ನಾನು ಸೈಡಲ್ಲಿ ನಿಂತಿದ್ದೆ. ಹೂವು ಹಾಕ್ಬಿಟ್ಟು ಸೈಡಿಗೆ ಬಂದಿಟ್ಕೆ ಇಲ್ಲಿ ಹೊಡೆದ್ರಲ್ಲ, ಹೊಡೆದಿಟ್ಕೆ ಹಿಂಗೆ ಕೈ ಪಟ್ಟಂತ ಹಿಂಗೆ ಹಿಡಿದೆ. ಅವ್ನು ತಿರ್ಗಾ ಹೊಡೆದಾಗ ಹಿಂಗೆ ಓಪನ್ ಆಗಿರೋದೆ ದುಡ್ಡು ಎಳ್ಕೋಕೆ ಹಿಂಗೆ ಕೈ ಹಾಕ್ತಾ. ಅವಾಗ ಪಟ್ಟಂತ ನಾನು ಹಿಡಿದೆ. ಓಪನ್ ಮಾಡಿ ಈ ನೋಟು ಎಲ್ಲ ಕಟ್ಟಾಗಿ ಹೋಗೋ ನೋಡಿ. ನಂದು ನಾನು ಒಪ್ಪಂದು ಅದೇ ಬೇರೆ ಇನ್ನೂ 4-5 ಜನ ಹೊಡೆದವ್ರೆ. ಅವ್ರು ದುಡ್ಡೇ ಎತ್ಕೊಂಡ್ಬಿಟ್ಟವ್ರೆ.